ಡಮಾಂಡಿಮಿ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟರ್ಗೆ ಗಿಲ್ಲಿಗೆ. ಯಾಕೆ ಅವ್ರಿಗೇನೆ? ಬ್ರೋ ಅವನು ತುಂಬ ಬಡತನದಿಂದ ಆಗಲಿ ರೈತರ ಮನೆಯಿಂದ ಬಂದಿರೋದು ಹುಡುಗ. ಮೊದಲನೇ ಮಣ್ಣಿನ ಮಗ, ಅವನು ಬೆಳಿಬೇಕು. ಅವನು ಬಡವ್ರ ಮನೆಯಿಂದ ಬಂದಿರೋದು. ಅವ್ನು ಓಪನ್ ಆಗಿ ಹೇಳ್ಬಿಡ್ತಾನೆ, ಅವ್ರ ಥರ ಫೇಮ್ಗೆ ಗಿಮ್ಗೆ ಬಂದಿಲ್ಲ ಅವನು. ಅವ್ನಿಗೆ ಈಗ 5 ಜನ ಗೆಸ್ಟ್ ಅಂದ್ಬಿಟ್ಟು ಒಳಗೆ ಕಳಿಸವ್ರೆ. ಅವ್ರೆಲ್ಲೋ ಗಿಲ್ಲಿನ ಟಾರ್ಗೆಟ್ ಮಾಡ್ತಾವ್ರೆ ಅನ್ಸುತ್ತಾ? ಬ್ರೋ ಅವರು 5 ಜನ ಅಲ್ಲ, ಇನ್ನೂ 10 ಜನ ಕಳಿಸೋರು. ಗಿಲ್ಲಿನ ಅಲ್ಲಿಂದ ಏನೂ ಆಚೆ ಕರ್ಸೋಕ್ಕಾಗಲ್ಲ ಅವರು. ಅವ್ರು ಎಷ್ಟೇ ಟಾರ್ಗೆಟ್ ಮಾಡಿದ್ರು ಅವನದು ಮನಸ್ಸು ಗಟ್ಟಿ ಮನಸ್ಸು, ಅವ್ನ ಜೀವ ಗಟ್ಟಿ ಜೀವ. ಅವ್ನು ಗೆಲ್ತಾನೆ ಅವನು. ಅವ್ನು ಇನ್ನೂ 5 ಜನ ಕಳಿಸೋರು. ಅವ್ರು 5 ಜನಕ್ಕೂ ಟಾಂಟ್ ಮಾಡಿ ಅವ್ರನ್ನೇ ಆಚೆ ಕಳಿಸ್ತಾನೆ ಹೊರತು ಅವ್ನು ಆಚೆಗೆ ಹೋಗಲ್ಲ. ಅವನು ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟರ್ಗೆ ಗಿಲ್ಲಿ. ಯಾಕೆ ಗಿಲ್ಲಿಗೇನೆ? ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಮತ್ತು ಅವರು ಸ್ಪೋರ್ಟಿವ್ನೆಸ್ ಎಲ್ಲರಿಗೂ ತುಂಬ ಇಷ್ಟ ಆಯ್ತೈತೆ. ಈಗ 5 ಜನ ಗೆಸ್ಟ್ಗಳು ಒಳಗೆ ಹೋಗಿದ್ದಾರೆ. ಗಿಲ್ಲಿನೆಲ್ಲೋ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತಾ? ಅವ್ರು ಹೋಗಿರೋದೇ ಗಿಲ್ಲಿ ಟಾರ್ಗೆಟ್ ಮಾಡೋಕ್ಕೆ ಅಂತ ಅನಿಸ್ಬಿಟ್ಟೈತೆ. ಯಾಕೆ ಹಂಗೆ ಹೇಳ್ತಿದ್ದಾರೆ? ಅವನಿಗೆ ಶೇವ್ ಮಾಡಿರೋದಾಗಿರ್ಬೋದು, ಅಥವಾ ಅವ್ನು ಸ್ಯಾರಿ ಹಾಕ್ಸಿರೋದಾಗಿರ್ಬೋದು, ಅಥವಾ ನಿನ್ನೆ ಊಟದ ವಿಷಯಕ್ಕೆ ಜಗಳ ಆಗಿರೋದಾಗಿರ್ಬೋದು, ಅದೆಲ್ಲ ಅವರು ಹೇಳೋದು ಕಾಮಿಡಿ ಅಂತ. ಅದೇ ಇವನು ಏನಾದರೂ ಒಂದು ಮಿಸ್ಸಾಗಿ ಮಾತಾಡಿದ್ರು ಅದನ್ನು ಅವರು ಅಷ್ಟು ಸೀರಿಯಸ್ ಆಗಿ ತಗೋತವ್ರೆ. ಅದೇ ಎಲ್ರಿಗೂ ಬೇಜಾರಾಗ್ತೈತೆ. ಅವ್ರು ಫಸ್ಟ್ ಈಚೆ ಬಂದರೆ ಸಾಕು ಅನ್ನಿಸ್ಬಿಟ್ಟೈತೆ. ಈಗ ಎಲ್ಲ ಅಂತವ್ರೆ. ನೆನೆ ಸಂಜೆ ನಡೆದಿದ್ದು ಎಪಿಸೋಡ್ ನೋಡ್ಬಿಟ್ಟು ಗಿಲ್ಲಿ ಅವರ ಊಟನ ಮಂಜು ಅವ್ರು ಕಿತ್ಕೊಂಡ್ಬಿಟ್ರು, ಅವ್ರು ಮಾಡ್ತಿರೋದು ಸರಿಯಲ್ಲ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಅದು ಸರಿಯಲ್ಲ. ಈಗ ಮಂಜು ಅವ್ರು ಏನು ಹೇಳ್ತಾರೆ, ನನ್ನ ಊಟನ ಗಿಲ್ಲಿ ಕಿತ್ಕೋತವನೆ ಅಂತ ಅಂದ್ಬಿಟ್ಟು ಅವ್ರ ಊಟಕ್ಕೋಸ್ಕರನೇ ಅಷ್ಟು ಕಷ್ಟಪಟ್ಟು ಬಂದೆ ಅಂತ ಹೇಳ್ತಾರೆ. ಆದರೆ ಅವ್ರು ಮಾಡಿದ್ದೇ ತಪ್ಪು. ಈಗ ಸರಿ ಆಯಿತು ಬಿಡು, ಈಗ ಏನೋ ತಮಾಷೆ ಮಾಡ್ದ, ಊಟ ಮಾಡೋಣ ಫಸ್ಟ್ ಅವನು ಊಟ ಮಾಡಲಿ ಅಂದ್ಕೊಂಡು ಇವರೇ ಸಮಾಧಾನ ಆಗಿ ಊಟ ಎಲ್ಲ ಮುಗಿದ ಮೇಲೆ ಮಾತಾಡ್ಕೊಳ್ಳೋಣ ಅಂತ ಅನ್ಬೋದಾಗಿತ್ತು. ಅವನ್ನ ಊಟ ಮಾಡೋದಕ್ಕೂ ಬಿಡ್ದೆ ಅಲ್ಲಿ. ನೀನು ಏನಕ್ಕೆ ಹಂಗಂದೆ ನನ್ನ ಊಟ ನೀ ಕಿತ್ಕೋತಿದ್ಯಾ ಅಂತ ಅಂದಾಗ ಯಾರಿಗೆ ತಾನೇ ಅನ್ನ ಗಂಟ್ಲಿಗೆ ಇಳಿತದಲ್ಲಿ. ಅದಕ್ಕೆ ಗಿಲ್ಲಿ ಮಾಡಿದ್ದೆ ಸರಿ ಆ ಟೈಮಲ್ಲಿ. ನಾವು ಆ ಗಿಲ್ಲಿ ಬಿಟ್ಟು ಬೇರೆ ಯಾರು ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ನಡ್ಕೊಳ್ಳೋರು ಇದ್ದಿದ್ರು ಸೀರಿಯಸ್ ಆಗಿ ಮಂಜಣ್ಣನಿಗೆ ಹೊಡೆದೇ ಕಳಿಸ್ತಿದ್ರು. ಅಷ್ಟೇ ಯಾಕೆ ಅಲ್ಲಿ ಬಿಗ್ ಬಾಸ್ ಮನೇಲಿ ಇರೋರ್ಗೇನೆ ಅನಿಸ್ಬಿಟ್ಟೈತೆ, ಗಿಲ್ಲಿನ ಯಾಕೆ ಇಷ್ಟು ಹೊಟ್ಟೆ ಉರ್ಸ್ಕೊತವ್ರೆ, ನಮ್ಮವನ್ನ ಬಂದು ಇವ್ರು ಟಾರ್ಗೆಟ್ ಮಾಡ್ತವ್ರಲ್ಲ ಅನ್ನೋ ಥರ ಫೀಲ್ ಕೊಟ್ಟೈತೆ. ಇದು ಬಿಗ್ ಬಾಸ್ ರೂಲ್ಸಾ ಅಥವಾ ಇವ್ರು 5 ಜನ ರೂಲ್ಸ್ ಮಾಡ್ಕೊಬಂದವ್ರ, ಗೆದ್ದುಬಿಡ್ತಾನಲ್ಲ ಇವನು, ಇಷ್ಟು ಫ್ಯಾನ್ ಫಾಲೋವರ್ಸ್ ಬಂದೈತಲ್ಲ, ಇವನಿಗೆ ಬ್ಯಾಡ್ ನೇಮ್ ಬರೋ ಥರ ಮಾಡಬೇಕು ಅಂದ್ಕೊಂಡು ಬಂದವ್ರೆ, ಏನೂ ಗೊತ್ತಿಲ್ಲ. ಅವ್ರವ್ರಿದು ನೋಡೋಣ. ಅಂದರೆ ಎಲ್ಲರನ್ನೂ ನಗಿಸೋ ವ್ಯಕ್ತಿ ನೆನೆ ಮೌನವಾಗಿ ಕೂತ್ಬಿಟ್ಟ. ನಮಗೆ ಗೊತ್ತಾಯಿತು ನೆನ್ನೆ ಗಿಲ್ಲಿಗೆ ತುಂಬ ಬೇಜಾರಾಗಿರುತ್ತೆ. ಅವನು ಮನ್ಸಾರೇ ಬಂದು ಸಾರಿ ಕೇಳಿರೋದಂತ ನಮಗೆ ಅರ್ಥ ಆಗೈತೆ. ಮಿಸ್ ಆಗಿ ಗಿಲ್ಲಿ ಏನಾದ್ರು ಎಕ್ಸಿಟ್ ಆದರೆ ಎಲ್ಲರೂ ಬಿಗ್ ಬಾಸ್ ನೋಡ್ತಾರೆ ಅನ್ಸುತ್ತಾ? ಚಾನ್ಸೇ ಇಲ್ಲ. ಗಿಲ್ಲಿ ಈ ಸಲ ಎಕ್ಸಿಟ್ ಆಯಿತು, ಇಲ್ಲ ಅವ್ನು ವಿನ್ ಆಗಲಿಲ್ಲ ಅಂತ ಅಂದರೆ, ನಾನು ರೀಲ್ಸ್ಗಳನ್ನ ನೋಡಿರೋ ಪ್ರಕಾರ ಸೀರಿಯಸ್ ಆಗಿ ವಿನ್ನೂ ಆಗಲ್ಲ, ಬೇರೆಯವ್ರನ್ನ ವಿನ್ ಮಾಡೋಕ್ಕೂ ಬಿಡಲ್ಲ ಅಂತ ಅನಿಸುತ್ತೆ. ಫೈನಲಲ್ಲಿ ಜನರೇ ರೊಚ್ಚಿಗೆದ್ಬಿಟ್ಟು ಬಿಗ್ ಬಾಸ್ ಪೂರ್ತಿ ಗಲಾಟೆ ಮಾಡ್ಬಿಟ್ಟು ಬರ್ತಾರೆ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿಗೆ. ಯಾಕೆ ಅವ್ರಿಗೆ? ಅವ್ನು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಎಲ್ಲರೂ ನಗಾಡಿಸ್ತಾನೆ, ಮೈಂಡ್ ಗೇಮ್ ಆಡ್ತಾನೆ, ಅದಕ್ಕೆ ತುಂಬ ಇಷ್ಟ. ಆ ಬಿಗ್ ಬಾಸಲ್ಲಿ ಫೇಕ್ ಅಂತ ಯಾರು ಅನ್ನಿಸ್ತಾರೆ? ಧ್ರುವ ಅಂತ. ಏಕೆ? ತುಂಬ ಓವರ್ ಆಯಿತು. ರಕ್ಷಿತ ಏನೇ ಮಾಡಿದ್ರು ಅವನ್ನ ಇರಿಟೇಟ್ ಮಾಡೋದು, ಆಡ್ಕೊಳ್ಳೋದು ಅದನ್ನೆಲ್ಲ ಮಾಡ್ತಿರ್ತಾನೆ, ಅದಕ್ಕೆ ಅವನದು ಧ್ರುವ. ಓಕೆ, ಈಗ 5 ಜನ ಗೆಸ್ಟ್ಗಳು ಮನೆ ಒಳಗೆ ಬಂದವ್ರೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಯಾವ ಥರ ನಡೀತಿದೆ? ಇಲ್ಲಿಗೆ ತುಂಬಾ ಟಾರ್ಚರ್ ಕೊಡ್ತಾವ್ರೆ. ಅವನು ಏನೇ ಮಾಡಿದ್ರು ಇರಿಟೇಟ್ ಅಂತ ಹೇಳ್ತಾನೆ ಇರ್ತಾರೆ. ಆಗ ಇಲ್ಲಿ ಏನು ಮಾಡ್ತಾನೆ ಅಂದರೆ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಸಿಗಬೇಕು, ಈಗ ಬಂದಿರೋರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗಿದ್ರೆ ಅವ್ನಿಗೆ ಪಾಯಿಂಟ್ ಸಿಗುತ್ತೆ ಅಂತ ಅದನ್ನೆಲ್ಲ ಮಾಡ್ತಿರ್ತಾನೆ. ಆದರೆ ಅವರು ತಪ್ಪು ತಿಳ್ಕೊಂಡು ಓವರ್ ಆಯಿತು ಅಂತ ಎಲ್ಲ ಹೇಳ್ತಿದ್ದಾರೆ. ಈಗ ಮತ್ತೆ ಗಿಲ್ಲಿ ಅವ್ರಿಗೆ ಆ ಟೇಬಲ್ ಮೇಲೆ ನೀರು ಚೆಲ್ಬಿಟ್ಟು ಅದನ್ನು ಇದು ಮಾಡು ಅನ್ನೋದು, ಅದೆಲ್ಲ ನೋಡ್ರಿ ಏನು ಅನ್ಸುತ್ತೆ? ಅದು ಬೇಕು ಅಂತಲೇ ಮಾಡಿಸ್ತಿರೋದು ಎಲ್ಲ. ಅದೇನೋ ಮಿಸ್ಸಾಗಿ ಮಾಡಿದರೆ ಒರೆಸಿ ಅಂತ ಹೇಳ್ಬೋದಾಗಿತ್ತು, ಆದರೆ ಮಂಜುದು ತುಂಬಾ ಓವರ್ ಆಯಿತು. ಬಿಗ್ ಬಾಸ್ ಎಂಡಲ್ಲಿ ಗೊತ್ತಾಯಿತು ಯಾರು ವಿನ್ನು ಅಂತ. ಬಟ್ ಇವಾಗ ಸ್ಟಾರ್ಟ್ ಆಗಿ ಒಂದು ವಾರಕ್ಕೆ ಅಥವಾ ಒಂದು 15 ದಿನಕ್ಕೆ ಗಿಲ್ಲಿ ಅವನೇ ವಿನ್ನು ಅಂತ ಎಲ್ಲ ಇದು ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವನೇ ವಿನ್ ಆಗಬೇಕು, ಬಿಕಾಸ್ ಎಲ್ಲ ಅವ್ರನ್ನಷ್ಟು ಯಾರೂ ಇದು ಮಾಡಲ್ಲ. ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಬಟ್ ಇವಾಗ ಬಂದಿರೋರೆಲ್ಲ ಬರೀ ಅವನೇ ಟಾರ್ಗೆಟ್ ಮಾಡ್ತವ್ರೆ, ಅದರಿಂದಾಗಿ ಅವನೇ ಗೆಲ್ಲೇಬೇಕು. ಗಿಲ್ಲಿ ಅವ್ರಿಗೆ ನೆನೆ ಸೀರೆ ಉಡಿಸಿದ್ದು ಮತ್ತು ಅವರ ಬೆನ್ನ ಮೇಲೆ ಟ್ಯಾಟೋ ಹಾಕ್ಸಿದ್ದು ಅವೆಲ್ಲ ನೋಡಿದ್ರೆ ಏನು ಅನಿಸುತ್ತೆ? ಅದು ಸ್ವಲ್ಪ ಓವರ್ ಆಯಿತು ಅನಿಸ್ತದೆ. ಓವರ್ ಆಯಿತು. ಹಾಂ, ಏಕೆ? ಅದನ್ನೆಲ್ಲ ಏನಕ್ಕೆ ಮಾಡಿಸ್ತಾರೆ? ಮಾಡಿಸ್ಬಾರ್ದಾಗಿತ್ತು. ಅವ್ರಿಗೂ ಪರ್ಸ್ನಲ್ ಮನೇಲೆಲ್ಲ ನೋಡ್ತಿರ್ತಾರೆ ಅಲ್ವ, ಆ ಥರ ಎಲ್ಲ ಮಾಡಬಾರ್ದಾಗಿತ್ತು. ಗಿಲ್ಲಿ ಅವ್ರದ್ದು ರೋಸ್ಟ್ ಹೇಗಿತ್ತು? ಚೆನ್ನಾಗಿ ರೋಸ್ಟ್ ಮಾಡಿದೆ, ಎಲ್ಲರೂ ಮಾತಲ್ಲಿ ಎಲ್ರಿಗೂ ಕೌಂಟ್ರ್ ಕೊಟ್ಟ. ಎಲ್ಲೋ ಒಂದು ಕಡೆ ಗಿಲ್ಲಿ ಫ್ಯಾನ್ಸ್ನ ರಜತ್ ಅವ್ರು ಕೆಣ್ಕಿದ್ರು ಅನ್ಸುತ್ತಾ? ಹಾಂ ಹೌದು, ಎಲ್ಲ ಕಡೆನೂ ಅಷ್ಟೇ. ಇವಾಗ ಏನೋ ಒಂದು ಪ್ರತಿಯೊಂದು ಸೀರಿಯಲಲ್ಲೂ ಗಿಲ್ಲಿ ಏನಿಲ್ಲ ಅಂದರೂ ಗಿಲ್ಲಿ ಒಂದು ಕಮೆಂಟಲ್ಲಿ ಇದ್ದೇ ಇರ್ತದೆ. ಪ್ರತಿಯೊಂದು ಕಮೆಂಟಲ್ಲೂ ಅಷ್ಟೇ ಇದ್ದೇ ಇರ್ತದೆ ಅವ್ನ ನೇಮ್. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿ. ಯಾಕೆ ಸರ್ ಗಿಲ್ಲಿಗೇನೆ? ಹಳ್ಳಿಯಿಂದ ಬಂದ ಹುಡುಗ, ಚೆನ್ನಾಗಿದೆ, ಅವ್ನು ಚೆನ್ನಾಗಿ ಮಾಡ್ತಾನೆ ಕಾಮಿಡಿಯಾಗಿ, ಒಳ್ಳೆ ಹುಡುಗ ಅಂತ ಅಷ್ಟೇ. ಎಲ್ಲೋ ಒಂದು ಕಡೆ ಅವ್ನು ಕಾಮಿಡಿ ಅತಿ ಆಯಿತು ಅಂತಾರೆ.
ಹೌದು, ಕಾಮಿಡಿ ಮಾಮೂಲಿ ಕಾಮಿಡಿಯಾಗಿ ತಗೋಬೇಕು ಅಷ್ಟೇ, ಅದನ್ನ ಕೋಪ ಮಾಡ್ಕೋಬೇಕು. ಒಬ್ರಿಗೆ ಹರ್ಟ್ ಮಾಡೋ ರೀತಿ ಕಾಮಿಡಿ ಮಾಡ್ತಿದ್ದಾರೆ ಅಂತಾರೆ ಎಲ್ಲರೂ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಅವ್ರವ್ರ ಅಭಿಪ್ರಾಯ, ಏನು ಮಾಡೋಕ್ಕಾಗಲ್ಲ. ಈಗ 5 ಜನ ಗೆಸ್ಟ್ಗಳು ಮನೆಗೆ ಬಂದಿದ್ದಾರೆ, ಹೇಗಿದೆ, ಏನು ಅನ್ನಿಸ್ತಿದೆ? ಸುಮ್ಮನೆ ಅವನ್ನ ಇದು ಮಾಡೋಕ್ಕೆ ಬಂದವ್ರೆ, ಅವನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಂದವ್ರೆ 5 ಜನ. ಗಿಲ್ಲಿನೇ ವಿನ್ನರ್ ಅಂತ ಫಿಕ್ಸ್ ಆಗ್ಬಿಟ್ಟವ್ರೆ ಪಬ್ಲಿಕ್ಕು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಗಿಲ್ಲಿನೇ ಅಂತ ನಾನು ಅನ್ಕೋತೀನಿ ಈ ಸತಿ. 5 ಜನ ಅಲ್ಲ 50 ಜನ ಬಂದರೂ ಗಿಲ್ಲಿನೇ ಗೆಲ್ಲೋದು ಈ ಸತಿ, ಗಿಲ್ಲಿನೇ ಗೆಲ್ತಾನೆ ಅಂತ ನನಗೂ. ಈಗ 5 ಜನ ಗೆಸ್ಟ್ಗಳು ಮನೆ ಒಳಗೆ ಬಂದವರಲ್ಲ, ಅವರು ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾವ್ರೆ ಅನ್ಸುತ್ತಾ? ಅವ್ರು ಬಂದಿರೋದು, ಅವರು ಬಿಗ್ ಬಾಸ್ ಇದ್ದೋಗಿರೋರೆ, ಆಟ ಆಡಿದ್ದಾರೆ. ಅವರು ಒಬ್ಬ ವ್ಯಕ್ತಿ ಹೆಂಗೆ ಆಡಬೇಕು ಅಂತ ಆಡ್ತಾ ಇದ್ದಾನೆ ಗಿಲ್ಲಿ, ಅದನ್ನೇ ಟಾರ್ಗೆಟ್ ಮಾಡ್ತಾರೆ, ಸರಿ ಇಲ್ಲ. ಅವರು ಗೆಸ್ಟ್ ಆಗಿದ್ದಾರೆ, ಗೆಸ್ಟ್ ರೀತಿ ಬಂದು ಹೋಗ್ಬೇಕು. ಅವರು ಗೆಸ್ಟ್ ಥರನೇ ನಡ್ಕೋತಾ ಇಲ್ಲ ಅವರು, ಅದರಿಂದ ನಮಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅವ್ರ ಮೇಲೆ. ಈಗ ನೆನ್ನೆನೂ ಅಷ್ಟೇ ಅವ್ನಿಗೆ ಸೀರೆ ಎಲ್ಲ ಉಟ್ಟಿಸ್ಬಿಟ್ಟು, ಹೌದು, ಅವನಿಗೆ ಸ್ಯಾರಿ ಎಲ್ಲ ಉಡಿಸಿದ್ರು, ಮಾಡಿದ್ರು, ಹುಡುಗಿ ರೀತಿ ಎಲ್ಲ ಮಾಡಿದ್ರು, ಅವ್ನು ಯಾವತ್ತೂ ಎದುರ್ಕೊಳ್ಳಲ್ಲ. ಅವನು ಕಾಮಿಡಿ ಮಾಡ್ಬೇಕಾರೆ ಇವ್ರಿಗೆಲ್ಲ ರೋಸ ವೇಷ ಬರುತ್ತೆ, ಅದೇ ಇವ್ರು ಕಾಮಿಡಿ ಮಾಡ್ಬೇಕಾರೆ ಅಲ್ವಾ, ಅವನೇನು ಮಾತಾಡೋದು ಸೈಲೆಂಟಾಗಿರ್ತಾನೆ. ಇವನು ಮಾಡ್ಬೇಕಾರೆ ಯಾಕೆ ಅವನು ಇವ್ರಿಗೆಲ್ಲ ಕೋಪ ಬರುತ್ತೆ ಅಲ್ವಾ. ಅದರಿಂದ ಬಿಗ್ ಬಾಸಲ್ಲಿ ಗಿಲ್ಲಿ ಗೆದ್ತಾನೆ, 100% ಗೆದ್ದು ಬರ್ತಾನೆ. ಹಾಂ, ಗೆಲ್ತಾನೆ. ಈಗ ಮತ್ತೆ ಗಿಲ್ಲಿಗೆ ಶೇವಿಂಗ್ ಎಲ್ಲ ಮಾಡಿಬಿಟ್ರು, ಮೀಸೆ ಎಲ್ಲ ಬೋಳ್ಸಿದ್ರು, ಎಷ್ಟು ಸರಿ ಆಗ್ತಾರೆ ಮಾಡೋದು? ತಪ್ಪು ಅವ್ರು ಮಾಡೋದು. ಒಬ್ಬ ಇವರು ಗಂಡಸಿಗೆ ಆ ರೀತಿ ಮಾಡೋದು ತಪ್ಪು ಆಗುತ್ತೆ ಅದು ಅಲ್ವಾ. ಅವನು ಒಬ್ಬ ಗಂಡಸ್ತಾನೆ, ಆ ರೀತಿ ಮಾಡಬಾರ್ದಲ್ಲ. ಅವನು ಆಟ ಆಡೋಕ್ಕೆ ಬಂದೇನೆ, ಆಟ ಏನು ಮಾಡ್ಬೇಕು ಆಡ್ತಾ ಇದ್ದಾನೆ ಆಟನ, ಅದು ಮಾಡಬಾರ್ದಾಗಿತ್ತು, ಅವ್ರು ತಪ್ಪು ಅನಿಸುತ್ತೆ. ಗಿಲ್ಲಿದು ಕಾಮಿಡಿ ಅತಿರೇಕ ಆಗ್ಬಿಟ್ಟೈತೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅತಿರೇಕ ಆಗಿಲ್ಲ, ಏನು ಅವ್ನು ಮನೋರಂಜನೆ ಕೊಡಬೇಕಾಗಿದೆ ಜನಗಳಿಗೆ, ಅದು ಕೊಡ್ತಾ ಬರ್ತಾ ಇದ್ದಾನೆ. ಎಲ್ಲ ಕರ್ನಾಟಕ ಜನ ನೋಡ್ತಾ ಇದ್ದಾರೆ, ಅವ್ನು ಆಡ್ತಾ ಇದ್ದಾನೆ, ಅವ್ನು ಗೆಲ್ತಾನೆ. ಓಕೆ, ಈಗ ಅಶ್ವಿನಿ ಅವರು ಮತ್ತು ಗಿಲ್ಲಿ ಅವರು ಒಂದಾಗಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಅವ್ರದ್ದು ಒಂದು ಸ್ವಲ್ಪ ಮಧ್ಯೆ ಅವ್ರದ್ದು ಸರಿನಿಲ್ಲ. ಅವರು ಒಬ್ಬ ವ್ಯಕ್ತಿ, ನಾನು ಕನ್ನಡಿ ಎಲ್ಲರೂ ಕನ್ನಡಿಗರೇ. ಅವ್ರು ನನಗೆ ಮರ್ಯಾದೆ ಕೊಡಲಿಲ್ಲ, ನಾನು ಮರ್ಯಾದೆ ಒಬ್ಬರ ಕೇಳಿ ಕೊಡಿಸ್ಕೊಳ್ಳೋದಲ್ಲ ಮರ್ಯಾದಿನ, ಅದು ತಾನೇ ಬರಬೇಕು ಮರ್ಯಾದೆ ಅಲ್ವಾ. ಮಾತಾಡ್ತೀರಿ ಎಲ್ಲರಿಗೂ ನನಗೆ ಮರ್ಯಾದೆ ಕೊಡಲಿಲ್ಲ, ನಾನು ನೀನು ಅನ್ಬೇಡ, ನಾನು ಅನ್ಬೇಡ, ಅದೆಲ್ಲ ತಪ್ಪು. ಅದು ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿ ನಟ. ಯಾಕೆ ಸರ್ ಗಿಲ್ಲಿಗೆ? ಹಳ್ಳಿ ಹುಡುಗ ಅಲ್ವಾ, ನಾವು ಹಳ್ಳಿ ಹುಡುಗ್ರೆ, ಅವ್ರು ಗೆಲ್ಲೇಬೇಕು. ಹಳ್ಳಿಯವರು ಬಿಟ್ಕೊಡೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಯಾಕೆ ಅವರೇ ವಿನ್ ಆಗ್ಬೇಕಂತೀರಾ? ಯಾಕಂದರೆ ಅವರು ಮಿಡಲ್ ಕ್ಲಾಸ್ ನೋಡಿದರೆ ಎಲ್ಲ ಯಾವ ಥರ ಅಂತ. ಆಮೇಲೆ ಗೇಮ್ಗಳು ಚೆನ್ನಾಗಿ ಆಡ್ತಾರೆ, ಚೆನ್ನಾಗೈತೆ, ಗೆಲ್ಲೇಬೇಕು, ನಮ್ಗೆ ಗಿಲ್ಲಿನೇ ಗೆಲ್ಲಬೇಕು. ಈಗ 5 ಜನ ಗೆಸ್ಟ್ಗಳು ಅಂತ ಒಳಗೋಗಿದ್ದಾರೆ, ಎಲ್ಲ ಗೆಸ್ಟ್ಗಳೆಲ್ಲ ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ ಅನ್ಸುತ್ತಾ? ಟಾರ್ಗೆಟ್ ಮಾಡಿದ್ದಾರೆ ಆಲ್ರೆಡಿ, ಅವ್ರಿಗೆಲ್ಲ ಆ ಥರ ಮಾಡ್ಬೋದಾ? ಗೆಸ್ಟಾಗಿ ಹೋಗಬೇಕು, ಗೆಸ್ಟಾಗಿ ಬಂದಬೇಕಷ್ಟೇ. ಈ ಥರ ಎಲ್ಲ ಮಾಡೋ ತಪ್ಪು. ನಮ್ಮ ಸಪೋರ್ಟ್ ಗಿಲ್ಲಿಗೆ. ಗಿಲ್ಲಿಗೆ ಸೀರೆ ಉಡ್ಸೋದು, ಸೊಂಟದ ಮೇಲೆ ಚಿತ್ರ ಬರ್ಸೋದು ಎಲ್ಲ ನೋಡ್ರಿ ಏನು ಅನ್ಸುತ್ತೆ? ಕೋಪ ಬರ್ತೈತೆ, ಎಂಥವ್ರಿಗೆ ಹೋಗ್ಬರ್ತವ, ಗಂಡ್ಸಾಗೆ ಆ ಥರ ಎಲ್ಲ ಮಾಡ್ಬೋದಾ? ಈಗ ಹೋಗ್ಬೇಕು, ನೋಡಬೇಕು, ಗಿಲ್ಲಿ ಹೋಗ್ಬೇಕು, ನೋಡ್ಕೊಂಡು ಬರಬೇಕು ಗೆಸ್ಟ್ಗಳು. ಸುಮ್ಮನೆ ಆ ಥರ ಮಾಡೋದೆಲ್ಲ ತಪ್ಪು. ಮತ್ತು ಗಿಲ್ಲಿ ಅವ್ರಿಗೆ ಮೀಸೆ ಎಲ್ಲ ಬೋಳ್ಸಿ ಗಡ್ಡ ಎಲ್ಲ ತೆಗೆದುಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಮಾಡಬಾರ್ದಾಗಿತ್ತು, ಅದು ತಪ್ಪು. ನಾವು ಹೇಳ್ತೀವಿ ತಪ್ಪು ಅದು. ಒಂದು ಗಂಡಸರಿಗೆ ಆ ಥರ ಮಾಡಿದ್ರೆ ಎಂಥವ್ರಿಗೂ ಕೋಪ ಬರುತ್ತೆ ಅಲ್ವಾ. ಗೆಸ್ಟ್ ಅದೆಲ್ಲ ತಪ್ಪು ಮಾಡೋದು. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿಗೆ. ಯಾಕೆ ಅವ್ರಿಗೆ? ಅವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಮತ್ತು ಮೈಂಡ್ ಗೇಮ್ ಆಡ್ತಾರೆ, ಅದಕ್ಕೆ ಅವ್ರು ಇಷ್ಟ. ಅದಕ್ಕೆ ಈಗ 5 ಜನ ಗೆಸ್ಟ್ಗಳು ಅಂತ ಒಳಗೋಗೋರಲ್ಲ, ಅವ್ರುಗಳೆಲ್ಲ ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ ಅನ್ಸುತ್ತಾ? ಹೌದು, ಯಾಕೆಂದರೆ ಅವರು ಆಚೆ ಕಡೆ ಬೇರೆ ಥರ ಕಾಣಿಸ್ತಾರೆ, ಬಟ್ ಒಳಗೆ ಚೆನ್ನಾಗಿ ಆಡ್ತಿದ್ದಾರೆ, ಹಂಗಾಗಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ ಒಬ್ಬ ಹುಡುಗಂಗೆ, ಪುರುಷಂಗೆ ಗಡ್ಡ ಬೋಳ್ಸೋದಾಗಲಿ, ಮೀಸೆ ತೆಗೆಯೋದಾಗಲಿ, ಅವ್ರಿಗೆ ಸೀರೆ ಉಡ್ಸೋದಾಗಲಿ ಎಷ್ಟು ಸರಿ ಅಂತೀರ? ಅದು ಸರಿಯಲ್ಲ, ಬಟ್ ಅದು ತಮಾಷೆಗೆ ಮಾಡ್ತಿರೋದು. ಅವರಿಗೆ ಬಿಗ್ ಬಾಸ್ ಪವರ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ಅವ್ರು ತಮಾಷೆಗೆ ಮಾಡ್ತಿರೋದಷ್ಟೇ. ತಮಾಷೆ ಮಾಡ್ತೀರ? ಅದೇ ನಿನ್ನೆ ಸಂಜೆ ಗಿಲ್ಲಿ ಅವರು ಜಸ್ಟ್ ಈ ತಟ್ಟೆ ನಂದು ಅಂತ ಅಂತಾರೆ, ಅದಕ್ಕೆ ಉಗ್ರಮಂಜು ಅವರು ಅನ್ನ ಕಿತ್ಕತ್ತೀಯಾ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಅವ್ರ ಮೇಲೆ ಇದಾಗ್ತಾರೆ. ಅಂದರೆ ಅವರು ಇವ್ರಿಗೆ ಎಷ್ಟು ಬೇಕಾದ್ರೂ ತಮಾಷೆ ಮಾಡ್ಬೋದು, ಯಾವ ಥರ ಬೇಕಾದ್ರೂ ಮಾಡ್ಬೋದು, ಆದರೆ ಗಿಲ್ಲಿಯವರು ಒಂದು ಸಣ್ಣ ಕಾಮಿಡಿ ಮಾಡೋಂಗಿಲ್ಲ. ಎಷ್ಟು ಸರಿ ಅಂತ ಎಲ್ಲರೂ ಮನೇಲಿರೋರು ಅದೇ ಥರ ಟಾರ್ಗೆಟ್ ಮಾಡ್ತಾರೆ, ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಅವ್ರು ಚೆನ್ನಾಗಿ ಗೇಮ್ ಮಾಡ್ತಾರೆ, ಹಂಗಾಗಿ ಅವ್ರು ಇಷ್ಟ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿಗೆ ಅವ್ರಿಗೆ. ಯಾಕೆ ಗಿಲ್ಲಿ ಅವ್ರಿಗೆ? ಅವ್ರು ತುಂಬ ಇಷ್ಟ ಅವಾಗಿಂದನೂ. ಬರೀ ಬಿಗ್ ಬಾಸ್ ಅಂತಲೆಲ್ಲ ಬೇರೆ ಪ್ರೋಗ್ರಾಮ್ಗಳಲ್ಲೆಲ್ಲ ಅವ್ರಿಷ್ಟ. ಈಗ 5 ಜನ ಗೆಸ್ಟ್ಗಳು ಅಂತ ಬಂದವ್ರೆ ಮನೆಯೊಳಗೆ, 5 ಜನ ಗೆಸ್ಟು ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ ಅನ್ಸುತ್ತಾ? ಅವ್ರು ಯಾರು ಏನೇ ಟಾರ್ಗೆಟ್ ಮಾಡಿದ್ರು ಗಿಲ್ಲಿ ಅವ್ರಿಗೆ ಗೆಲ್ಲೋದು ಪಕ್ಕ. ಡಮಾಂಡಿಮಿ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ. ದೊಡ್ಡ ದೋಸೆ ಕೊಡು, ಚಿಕ್ಕ ಚಕ್ಲಿ ಕೊಡು. ನಮ್ಮಪ್ಪ ರಾಜ ಕೊತ್ತಿಮರಿ ಬೀಜ ಸಾರ್ಗಾಕ ಸೊಪ್ಪು, ನೀವು ಮಾಡೋದೆಲ್ಲ ತಪ್ಪು.